ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ಸಿಂಧನೂರಿನ ಪ್ರತಿಷ್ಠಿತ ಆಕ್ಸ್ಫರ್ಡ್ ಸಮೂಹ ಶಿಕ್ಷಣ ಸಂಸ್ಥೆಯ ಪಿಯುಸಿ ಮತ್ತು ಡಿಗ್ರಿ ವಿಭಾಗದಲ್ಲಿ ಸೈನ್ಸ್, ಕಾಮರ್ಸ್ ಮತ್ತು ಆರ್ಟ್ಸ್ ನಲ್ಲಿ 2025-26ನೇ ಸಾಲಿನ ದಾಖಲಾತಿಗಳು ಆರಂಭಗೊಂಡಿವೆ. ಕಳೆದ ವರ್ಷ ಕಲಾ ವಿಭಾಗದ ಫಲಿತಾಂಶದಲ್ಲಿ ರಾಜ್ಯಕ್ಕೆ 11ನೇ ಸ್ಥಾನ, ಪದವಿಯಲ್ಲಿ ಸತತ ಚಿನ್ನದ ಪದಕ ಮತ್ತು ರ್ಯಾಂಕ್ ಪಡೆಯುತ್ತಿದ್ದು ನಮ್ಮ ಸಂಸ್ಥೆಯ ಹೆಮ್ಮೆ. ದ್ವಿತೀಯ ಪಿಯುಸಿಯಲ್ಲಿ 99% ಅಂಕ ಗಳಿಸುವ ವಿದ್ಯಾರ್ಥಿಗಳಿಗೆ 5 ಲಕ್ಷ ರೂಪಾಯಿ ಪ್ರೋತ್ಸಾಹಧನ. ಪಠ್ಯೇತರ ಚಟುವಟಿಕೆಗಳಲ್ಲಿ ತನ್ನದೇ ಛಾಪು ಮೂಡಿಸಿ ಹಲವು ಸೃಜನಾತ್ಮಕ ಕಾರ್ಯಕ್ರಮಗಳಿಗೆ ಮನೆ ಮಾತಾದ ಆಕ್ಸ್ಫರ್ಡ್ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಈಗ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತಿರುವುದರಿಂದ ಎಲ್ಲರೂ ಸಹಕರಿಸಬೇಕು. ವೇದಿಕೆ ಮೇಲಿರ್ತಕ್ಕಂಥ ಮಹನೀಯರು ಸಹ ಇವರ ಜೊತೆ ಸಹಕರಿಸಿ ಉದ್ಘಾಟನೆಯನ್ನ ಮಾಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ.
पटवे गौरी तनयाय धीमहि गजेशानाय बालचन्द्राय श्रीगणेश गौरभावाय गौरभावाय धीमहि गोसहस्राय गोवर्धनाय गोपगोपाय धीमहि गुणातीताय ಹರ್ಷ ಇರ್ತದೆ. ಇದೊಂದು ಜಾತ್ರೆ ನಿಮಗೋಸ್ಕರ. ಈ ಜಾತ್ರೆಯಲ್ಲಿ ಕೂಗಾಟ, ಚೀರಾಟ, ಮಾತು, ಕತೆ, ಹಾಡು, ನೃತ್ಯ ಇವೆಲ್ಲ ಇದ್ರೆ ಜಾತ್ರೆ ಆಗಲ್ಲ. ಹಾಗಾಗಿ ನಿಮ್ಗೆ ಜಾತ್ರೆ ನೋಡ್ಬೇಕನ್ನುವಂತ ಆಸೆ ಇದೆ. ಜಾತ್ರೆ ನೋಡ್ಬೇಕಂತ ಆಸೆ ಇರುವವರಿಗೆ ಮಾತು ಕೇಳೋ ಇಚ್ಛೆ ಇರಲ್ಲ. ನಿಮಗೆ ಜಾತ್ರೆ ನೋಡ್ಬೇಕು, ಹಾಡು ಕೇಳಬೇಕು ಅಂತ ಬಂದಿದ್ದೀರಿ. ನಾನು ಮಾತಾಡಿ ಬೇಜಾರು ಮಾಡಲ್ಲ. ಆದ್ರೂ ಮಕ್ಕಳು ಇನ್ನೂ ಮಾತಾಡ್ತಾ ಇದ್ದೀರಿ. ನಾನು ಮಾತಾಡಲ್ಲ ಅಂದ್ರೂ ನೀವು ಹಂಗೆ ಮಾತಾಡ್ತಾ ಇದ್ದೀರಿ. ನಾನು ಮಾತಾಡಲ್ಲ ಅನ್ನೋ ಕಾರಣಕ್ಕಾಗಿ ನೀವೆಲ್ಲರೂ ಸೈಲೆಂಟ್ ಆದ್ರಿ. ಈಗ ನಾನು ಮಾತಾಡ್ತೇನೆ ಅಂದ್ರೆ ಮತ್ತೆ ನೀವು ಮಾತಾಡ್ತೇನೆ. ಅದಕ್ಕೋಸ್ಕರ ನಾನು ಹೆಚ್ಚಿಗೆ ಮಾತಾಡಲ್ಲ. ಈ ನವೋದಯ, ಕಿತ್ತೂರು, ಸೈನಿಕ ಈ ಶಾಲೆಗಳು ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಜೊತೆಗೆ ಇಡೀ ಬದುಕನ್ನೇ ಸುಂದರವಾಗಿ ಮಾಡ್ತಾರೆ. ಅದು ಹೇಗೆ ಸಾಧ್ಯ? ನೀವು ನಿಮ್ಮ ಮಕ್ಕಳನ್ನ ಸೈನಿಕರಿಗೆ ಆಯ್ಕೆ ಆಗ್ಬೇಕು ನನ್ನ ಮಗ ಮಗಳು ಅಂತೇಳಿ ಇಷ್ಟಪಡೋದು ಬೇಕಾಗಿಲ್ಲ. ಫಸ್ಟ್ ಇಷ್ಟಪಡಿ, ಆಗದೇ ಇದ್ರೆ ಚಿಂತೆ ಮಾಡೋ ಅಗತ್ಯ ಇಲ್ಲ. ಹಾಗೇನೆ ನವೋದಯಕ್ಕೆ ಆಗಲಿ ಅಂತೇಳಿ ಇಷ್ಟಪಡೋಣ, ಆಗದೇ ಇದ್ರೆ ದುಃಖ ಪಡುವಂತ ಅನಿವಾರ್ಯ ಇಲ್ಲ. ಯಾಕಂದ್ರೆ ನಿಮ್ಮ ಮಕ್ಕಳು ನವೋದಯ ಕೋಚಿಂಗ್ ಕಲ್ತಾರಂದ್ರೆ ಸಾಕು, ಇಡೀ ಜೀವನ ಪರ್ಯಂತ ಅವರು ಗಣಿತದಲ್ಲಿ ಪರಿಣಿತರಾಗ್ತಾರೆ. ಜೀವನ ಪರ್ಯಂತ ಕನ್ನಡ ವ್ಯಾಕರಣದಲ್ಲಿ ಅವರು ಪರಿಣಿತರಾಗ್ತಾರೆ. ಇದು ನಾನು ಯಾರೋ ಕೇಳಿದ್ದು, ಕಿವಿಲಿ ಕೇಳಿದ್ದು ಹೇಳೋ ಮಾತಲ್ಲ, ನಾನು ಅನುಭವದಿಂದ ಹೇಳ್ತಾ ಇದ್ದೆ. ನಾವು ಡಿಗ್ರಿ ಹುಡುಗರಿಗೆ KS ಪಾಸ್ ಆದವ್ರನ್ನ, ತಹಶೀಲ್ದಾರ್ಗಳನ್ನ, DSPಗಳನ್ನ ಇಂಥವ್ರನ್ನ ಕರೆಸಿ ಕೋಚಿಂಗ್ ಕೊಡಿಸ್ತೀವಿ. ಅವ್ರಿಗೆ ಒಂದಿಷ್ಟು ಇಂಪ್ರೆಷನ್ ಆಗಲಿ ಅಂತ ಹೇಳಿ. ನನ್ನ ಮಾತು ಕೇಳಿದ್ರೆ ನೀವು ಇಂಪ್ರೆಸ್ ಆಗ್ತೀರಿ ಅಂತ ಇಲ್ಲಿ ನನ್ನ ಕರೆಸಿದ್ದಾರೆ. ನನ್ನ ಯಾಕೆ ಕರೆಸಿದ್ದಾರೆ? ನಾನು ಕರ್ಸೋದಕ್ಕೆ ಕಾರಣ ಇದೆ. ನನ್ನ ಮಾತು ಕೇಳಿದ್ರೆ ನಿಮ್ಗೆ ಇಂಪ್ರೆಸ್ ಆಗ್ತಾರೆ. ಯಾಕಂದ್ರೆ ನಿಮ್ಗೆ ಅನುಭವ ಐತಿ. ಈಗ ಯಾವ್ದ್ರಲ್ಲಿ ಅನುಭವ ಇದೆ ನಿಮಗೆ? ನನಗೆ ಯಾವ್ದ್ರಲ್ಲಿ ಅನುಭವ ಇದೆ ಅಂದ್ರೆ, ನಾನು ಸೈನಿಕ ಓದಿಲ್ಲ, ನವೋದಯ ಓದಿಲ್ಲ, ಗಣಿತ ಗೊತ್ತಿಲ್ಲ, ವಿಜ್ಞಾನ ಮೊದಲೇ ಗೊತ್ತಿಲ್ಲ, ಇಂಗ್ಲಿಷ್ ಬರೋದೇ ಇಲ್ಲ. ಆದ್ರೆ ನನ್ನ ಕರೆಸ್ಯಾರ, ಅನುಭವ ಇದೆ ಅಂತ ಕರೆಸ್ಯಾರ. ಯಾವ್ದ್ರಲ್ಲಿ ಅನುಭವ ಇದೆ ಅಂದ್ರೆ, ನನ್ನ ಮಕ್ಕಳಿಗೆ ನಾನು ನವೋದಯ ಕೋಚಿಂಗ್ ಕೊಡಿಸಿದ್ದೀನಿ. ನನ್ನ ಮಕ್ಕಳಿಗೆ ನವೋದಯ ಕೋಚಿಂಗ್ ಕೊಡಿಸಿದ್ರಿಂದ ಅವರು ಇವತ್ತು ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ. ಅದು ಸಾಧ್ಯ ಆಗಿದೆ ಅಂತ. ಆಗ ಒಬ್ಬಗ ಆಗಿಲ್ಲ ಅಂದ್ರೆ ಆಕೆ ಡಲ್ ಆಗಿಲ್ಲ. ಕಾಲೇಜಿಗೆ ಹೋಗದೇನೆ ಆಕೆ ಗೋಲ್ಡ್ ತಗೊಂಡಿದ್ದಾಳೆ ರಾಯಚೂರು ಯೂನಿವರ್ಸಿಟಿಗೆ. ಕಾಲೇಜಿಗೆ ಹೋಗಿಲ್ಲ. ಅದಕ್ಕೋಸ್ಕರ ನಾನು ಪಾಲಕ ಬಂಧುಗಳಲ್ಲಿ ವಿನಂತಿ ಮಾಡೋದೇನೆಂದ್ರೆ, ನೀವು ಯಾವುದೇ ಕಾರಣಕ್ಕೂ ಮಕ್ಕಳ ಆಯ್ಕೆ ಆಗಿಲ್ಲ, ಸೈನಿಕಿಗೆ ಆಯ್ಕೆ ಆಗಿಲ್ಲ, ಮೊರಾರ್ಜಿಗೆ ಆಯ್ಕೆ ಆಗಿಲ್ಲ, ನವೋದಯಕ್ಕೆ ಆಯ್ಕೆ ಆಗಿಲ್ಲ, ಯಾವುದಕ್ಕೂ ಆಯ್ಕೆ ಆಗಿಲ್ಲ ಅಂದ್ರೆ ಮಕ್ಕಳು ಬುದ್ಧಿವಂತರಾಗಿಯೇ ಹೊರಗಡೆ ಬರ್ತಾರೆ ಅನ್ನುವಂತ ಕಾನ್ಫಿಡೆನ್ಸ್ ಇರಲಿ. ನನಗೆ ಒಂದು ಆಶ್ಚರ್ಯ ಏನಂದ್ರೆ, ನಮ್ಮ 2 ಕಾಲೇಜ್ ಅದಾವು, 2 ಕಾಲೇಜ್ ಸೇರಿದ್ರೆ ಇಷ್ಟು ಮಕ್ಕಳು ಸೇರಲ್ಲ. ನಾವು ಇಲ್ಲೇ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ, ಇಷ್ಟು ಮಕ್ಕಳು ಇರಲ್ಲ. ಬೇರೆ ಬೇರೆ ಫಂಕ್ಷನ್ಗಳನ್ನು ಮಾಡ್ತಾರೆ, ಇಷ್ಟು ಜನ ಸೇರಿರಲ್ಲ. ಇಡೀ ತಾಲೂಕಿನ ಶಿಕ್ಷಕರು, ತಾಲೂಕಿನ ಆಡಳಿತ ಮಂಡಳಿಗಳು ಎಲ್ಲ ಸೇರಿ ಕಾರ್ಯಕ್ರಮ ಮಾಡಿರ್ತಾರೆ, ಇಷ್ಟು ಜನ ಇರಲ್ಲ. ಇದೇನು ಅಮೋಘ! ಹೆಸರೇ ಅಮೋಘ ಸಿದ್ದೇಶ್ವರ, ಜನರು ಕೂಡ ಅಮೋಘ ಸ್ಥಿತಿಯಲ್ಲಿ ಸೇರಿದೆ.
ಬಹುಶಃ ನನಗೆ ಇದನ್ನೆಲ್ಲ ನೋಡಿದ್ರೆ ಇದು ಒಂದು ದಿನ ಅಮೋಘ ವಿದ್ಯಾಲಯ ಆಗುತ್ತೇನೋ ಅನ್ನುವಂತ, ಅಮೋಘ ವಿಶ್ವವಿದ್ಯಾಲಯ ಆಗುತ್ತೇನೋ ಅನ್ನುವಂತ ಒಂದು ಭರವಸೆ ಬರುವಂತ ರೀತಿಯಲ್ಲಿ. ಅದಕ್ಕೆ ಬಂದಗಳೇ ನಾವೆಲ್ಲೋ ಹುಡ್ತೀವಿ, ಎಲ್ಲೋ ಹೋಗ್ತೀವಿ. ನವೋದಯದಲ್ಲಿ ಬಿಹಾರ್ನಲ್ಲಿ, ಉತ್ತರ ಪ್ರದೇಶದಲ್ಲಿ ನವೋದಯ ಕೋಚಿಂಗ್ ಪಡೆದು ಕರ್ನಾಟಕದಲ್ಲಿ ಬಂದು DC-ಗಳಾಗಿದ್ದಾರೆ, SP-ಗಳಾಗಿದ್ದಾರೆ, ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ. ಒಂದು ಬಳ್ಳಿ ಎಲ್ಲೋ ಹುಟ್ಟಿ ಎಲ್ಲೋ ಚಾಸ್ತದೆ. ಹಾಗೆ ವಿದ್ಯೆ ಅನ್ನೋದು ಹಾಗೇನೆ, ಅದು ಹುಟ್ಟಿರುವಂತ ಕ್ಷೇತ್ರದಲ್ಲಿನೇ, ಹುಟ್ಟಿರುವಂತ ನಾಡಿನಲ್ಲಿನೇ ಅದು ಪ್ರತಿಫಲ ಕೊಡಬೇಕಂತ ಇರೋದಿಲ್ಲ. ಎಲ್ಲೋ ಪ್ರತಿಫಲ, ಎಲ್ಲೋ ಅದರ ಸೇವೆ ಸಿಗ್ತದೆ. ಎಲ್ಲಿ ಹುಟ್ಟಿ ಎಲ್ಲಿ ಚಾಚಾರು, ಎಲ್ಲಿ ಹುಟ್ಟಿ ಎಲ್ಲಿ ಚಾಚಾದು, ಏ ಕಾಶಿಲಿಂಗ, ಏ ಕಾಶಿಲಿಂಗ, ಎಲ್ಲಿ ಹುಟ್ಟಿ ಎಲ್ಲಿ ಚಾಚಾದು, ಒಗಟಿನರ್ಥ ನಿನಗ ಹೊಳದಾದು, ಕೆಳಿ ಮೇಲೆ ಮನ ಹುಟ್ಟಾದೆ, ಕೆಳಿ ಮೇಲೆ ಮನ ಹುಟ್ಟಾದೆ, ಆ ಮರದ ಮೇಲೆ ಗುಬ್ಬಿ ಒಂದು ಗೂಡು ಕಟ್ಟಾರೆ, ಎಲ್ಲಿ ಹುಟ್ಟಿ ಎಲ್ಲಿ ಚಾಚಾದು, ಏ ಎಲ್ಲಿ ಹುಟ್ಟಿ ಎಲ್ಲಿ ಚಾಚಾದು, ಏ ಮೈಲಾರ ಲಿಂಗ, ಎಲ್ಲಿ ಹುಟ್ಟಿ ಎಲ್ಲಿ ಚಾಚಾದು, ಏ ಹಂಪಿಲಿಂಗ, ಎಲ್ಲಿ ಹುಟ್ಟಿ ಎಲ್ಲಿ ಚಾಚಾದು, ಒಗಟಿನರ್ಥ ನಿನಗ ಹೊಡೆದಾದ. ಹಾಗಾಗಿ ಮಗು ಎಲ್ಲಿ ಹುಟ್ಟುತ್ತದೋ, ಎಲ್ಲಿ ಬೆಳೀತದೋ, ಎಲ್ಲಿ ತನ್ನ ಪ್ರತಿಭೆಯನ್ನು ಹರಡ್ತದೋ ಗೊತ್ತಿಲ್ಲ. ಅದಕ್ಕೋಸ್ಕರ ನಿಮ್ಮ ಮಕ್ಕಳನ್ನ ನೀವು ಯಾವುದೇ ಅಷ್ಟೊಂದು ಅತಿಯಾದ ನಿರೀಕ್ಷೆ ಇಟ್ಕೊಳ್ಳದೆ, ನಮಗೆ ಒಂದು ಪಾಲಕರಿಗೆ ಒಂದು ಭಾವನೆ ಇರ್ತದಂದ್ರೆ, ನಾನು ಇಂಜಿನಿಯರ್ ಆಗಿಲ್ಲ, ನನ್ನ ಮಗ ಇಂಜಿನಿಯರ್ ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಿಲ್ಲ, ನಾನು ಇಂಜಿನಿಯರ್ ಆಗಬೇಕು, ನನ್ನ ಮಗ ಡಾಕ್ಟರ್ ಆಗಿಲ್ಲ, ನಾನ್ ಡಾಕ್ಟರ್ ಆಗಿಲ್ಲ, ನನ್ನ ಮಗಳು ಡಾಕ್ಟರ್ ಆಗಬೇಕು, ನನ್ನ ಮಗ ಡಾಕ್ಟರ್ ಆಗಬೇಕು, ನನಗಂತ DC ಆಗಕ್ಕಾಗಲಿಲ್ಲ, ನನ್ನ ಮಗ DC ಆಗಬೇಕು. ಎಲ್ಲ ಒತ್ತಡಗಳನ್ನು ಮಕ್ಕಳ ಮೇಲೆ ಹೇರ್ತೀನಿ. ಅಷ್ಟೊಂದು ಒತ್ತಡ ಇರೋದು ಅವಶ್ಯಕತೆ ಇಲ್ಲ, ಏರ್ಕೂಡ್ದು. ಯಾಕೆ ಏರ್ಕೂಡುದು ಅಂದ್ರೆ ಅವ್ರ ಶಕ್ತಿ ಸಾಮರ್ಥ್ಯ, ಅವ್ರ ಬುದ್ಧಿಮತ್ತೆ ಎಷ್ಟಿರ್ತದೆ ಅಷ್ಟು ಮಾಡ್ತಾರೆ. ಅವ್ರ ಆಸಕ್ತಿ ಏನಿದೆ ಅದನ್ನ ನೋಡ್ಬೇಕು ನಾವು. ಅವ್ರಿಗೆ ಗಣಿತದಲ್ಲಿ ಆಸಕ್ತಿ ಇದೆ ಅಂದ್ರೆ ಗಣಿತದಲ್ಲಿ ಓದೋದಕ್ಕೆ, ಅವ್ರ ಕಲೆಯಲ್ಲಿ ಆಸಕ್ತಿ ಇದೆ ಅಂದ್ರೆ ಕಲೆಯಲ್ಲಿ ಬೆಳೆಯೋದಕ್ಕೆ, ಸಂಗೀತದಲ್ಲಿ ಆಸಕ್ತಿ ಇದೆ ಅಂದ್ರೆ ಸಂಗೀತದಲ್ಲಿ ಅದಕ್ಕೆ ಪ್ರೋತ್ಸಾಹ ಕೊಡೋದಕ್ಕೆ, ಈ ರೀತಿ ನಾವು ಪ್ರಯತ್ನ ಮಾಡಬೇಕು. ಅವನ ಮಗುಗೆ ಅಂತ ಹೇಳಿದ್ರೆ ಸೈನ್ಸ್ ಮಾಡೋದೇ ಬೇಕಾಗಿಲ್ಲ. ಸೈನ್ಸ್ ಮಾಡಿ ನೀನು ಡಾಕ್ಟರ್ ಆಗ್ಬೇಕು, ಅರೇ ನಂಗೆ ಡಾಕ್ಟರ್ ಆಗೋದು ಬೇಕಾಗಿಲ್ಲ ಮಾರ, ನಾನು ದೊಡ್ಡ ಕಲಾವಿದ ಆಗ್ತೀನಿ. ದೊಡ್ಡ ಕಲಾವಿದ ಆಗೋದು ಬೇಕಾಗಿಲ್ಲ ನಮ್ಮ ಜನಗಳಿಗೆ. ದೊಡ್ಡ ಸಂಗೀತಗಾರ ಆಗೋದು ಬೇಕಾಗಿಲ್ಲ, ದೊಡ್ಡ ಉಪನ್ಯಾಸಕನಾಗೋದು ಬೇಕಾಗಿಲ್ಲ. ಬರೀ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅನ್ನೋದು ಭ್ರಮೆ ತುಂಬಿಕೊಂಡಿದ್ವಿ. ಹಾಗಾಗಿ ಮಕ್ಕಳಿಗೆ ಏನದ, ಮಕ್ಕಳಿಗೆ ಏನು ಆಸಕ್ತಿ ಇದೆ ಅದನ್ನು ಮಾತ್ರ ಕೊಡಿಸೋಣ. ನಾವೆಲ್ಲವೂ ನನಗಾಗಲಾರ್ದನ್ನ ಎಲ್ಲ ಮಕ್ಕಳಿಂದ ಆಗಬೇಕು ಅನ್ನುವಂತ ಭಯದಲ್ಲಿ ನಮ್ಮ ಸಂಸ್ಥೆಗೆ ಬಹಳಷ್ಟು ಆರ್ಥಿಕತೆ ಒಂದು ಹಿನ್ನಡೆಯನ್ನು ಉಂಟಾಯಿತು. ಆದರೂ ಕೂಡ ನಾವು ಯಾವುದೇ ರೀತಿ ಎದೆಗುಂದದೆ ಧೈರ್ಯದಿಂದ ನಮ್ಮೆಲ್ಲ ಶಿಕ್ಷಕ ಅವ್ರನ್ನ ಜೊತೆಗೆ ಕರೆದುಕೊಂಡು ಹೋಗಿ ನಾವು ತರಬೇತಿಯನ್ನು ಕೂಡ ಹಾಗೆ ಪ್ರಾರಂಭ ಮಾಡಿದ್ವು. ನಮಗೆ ಎಷ್ಟೆಲ್ಲ ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ನಮಗೆ ಬಿಗುರಾಯಿಸಿತ್ತು. ಆದರೂ ಕೂಡ ಅದನ್ನ ನಾವು ಧೈರ್ಯ ಬಿಡಲಿಲ್ಲ. ಅವತ್ತೇನಾದ್ರೂ ನಾವು ಇರ್ಲಿ ಬಿಡಪ್ಪ ಅಂತ ಏನಾದ್ರು ಬಿಟ್ಟಿದ್ರ ಈ ಅಮೋಘ ಕ್ರಾಂತಿ, ಅಮೋಘ ಜಾತ್ರೆನ ನಾವು ನೋಡಕ್ ಆಗ್ತಿತ್ತಲ್ಲ ಅಂತ ನನಗೆ ಅನಿಸ್ತಿದೆ. ಪ್ರತಿ ವರ್ಷದಂತೆ ಹಲವಾರು ವಿದ್ಯಾರ್ಥಿಗಳನ್ನ ನಾವು ಸೈನಿಕ ನವೋದಯ ಕಿತ್ತೂರು ಶಾಲೆಗಳಿಗೆ ಮಕ್ಕಳನ್ನು ನಾವು ತರಬೇತಿ ಕೊಟ್ಟು ಆಯ್ಕೆ ಮಾಡ್ತಾ ಬಂದಿದ್ವಿ. ಆದ್ರೆ ಇನ್ನೊಂದು ಎಲ್ಲ ವರ್ಷಗಳಿಗಿಂತ ವಿಶೇಷ ನಮಗೆ ಒಂದು ಸಂತೋಷಕರವಾಗಿರ್ತಕ್ಕಂಥ ವರ್ಷ. ನಾನೊಂದ್ಸರಿ
ನನ್ನ ಆತ್ಮೀಯ ಪಾಲಕರಾಗಿರ್ತಕ್ಕಂಥ ಧರ್ಮಗೋಳ್ ಅವರಿಗೆ ಒಂದ್ಸಲ ನಾನು ಮಾತಾಡಿದೆ, ಅಣ್ಣ ಈ ವರ್ಷ ಏನೇ ಆಗಲಿ ಅದು ಭೂಮಿ ಆಕಾಶ ಆಗಲ್ಲ, ಆಕಾಶ ಭೂಮಿ ಆಗಲ್ಲ, 40ರ ಮೇಲೆ ನಾನು ಸೈನಿಕ ಪಟ್ಟೆ ಕೊಡ್ತೀವಿ ಅಂತ ನಾನು ಅವ್ರಿಗೊಂದು ಮಾತು ಹೇಳಿದೆ. ಅವರನ್ನ ನಿಮ್ಮ ಶ್ರಮಕ್ಕೆ ನಿಮ್ಮ ಆ ಪ್ರತಿಫಲ ಭಗವಂತ ಕೊಟ್ಟೆ ಕೊಡ್ತಾನೆ. ನಿಮ್ಮ ಸಂಸ್ಥೆ ಕೂಡ ಇವತ್ತು ಅಮೋಘ ಕ್ರಾಂತಿಯಾಗಿ ಬಯಲು ಅಂತ ಕೂಡ ಅವರು ನನಗೆ ಆಶೀರ್ವದಿಸಿದರು. ಹಾಗೆ ಈ ಒಂದು 42 ವಿದ್ಯಾರ್ಥಿಗಳನ್ನ ಆಯ್ಕೆ ಆಗೋದಕ್ಕೆ ಮೂಲ ಕಾರಣ ನನ್ನ ಎಲ್ಲ ಸಿಬ್ಬಂದಿ ವರ್ಗದವರು, ಶಿಕ್ಷಕರು, ಎಲ್ಲ ನನ್ನ ಶಿಕ್ಷಕರ ಮಿತ್ರರಿಗೆ ಅವರ ಪಾದಗಳಿಗೆ ನಾನು ನಮಸ್ಕರಿಸುತ್ತಿದ್ದೇನೆ. ಯಾಕಂದ್ರೆ ಅವರೇ ನಮಗೆ ಜೀವಾಳ. ಅವರು ಬಹಳಷ್ಟು ಪರೀಕ್ಷೆ ನಡೆಸುವಂಥ ಸಂದರ್ಭದೊಳಗೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ತಯಾರು ಮಾಡಿದ್ವಿ. ಆ ಪ್ರಶ್ನೆ ಪತ್ರಿಕೆ ನವೋದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಯೊಂದು ರಿಲೇಟೆಡ್ ಆಗಿರ್ತಕ್ಕಂಥದ್ದು ಇತ್ತು. ಆ ಪ್ರಶ್ನೆ ಪತ್ರಿಕೆ ಹೆಸರು ಅಮೋಘ ಕ್ರಾಂತಿ ಅಂತ ಹೇಳಿ. ಹಾಗೆ ಆ ಪ್ರಶ್ನೆ ಪತ್ರಿಕೆ ಇಟ್ಟಿರುವಂಥ ಹೆಸರನ್ನು ಕೂಡ ನಾವು ಕ್ರಾಂತಿಯನ್ನಾಗಿ ಸೃಷ್ಟಿ ಮಾಡಿದ್ವಿ. ಇವೆಲ್ಲದಕ್ಕೂ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಸಹಕಾರ, ಇದರಿಂದ ನಾವು ಇಷ್ಟೆಲ್ಲ ಬೆಳೆಯೋದಕ್ಕೆ ಸಾಧ್ಯ. ಹೀಗೆ ಯಾರು ಕೂಡ ಒಂದು ವೇಳೆ ನಿನ್ನ ಮಗ ನವೋದಯ ಆಗಿಲ್ಲ, ಸೈನಿಕ ಆಗಿಲ್ಲ, ಕಿತ್ತೂರು ಆಗಿಲ್ಲ ಅಂತ ನೀವೇನು ಯಾರು ಕೂಡ ಬೇಜಾರು ಪಡುವಂಥದ್ದು ಅವಶ್ಯಕತೆ ಇಲ್ಲ. ನೀವು ನಿಮ್ಮ